ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಅಧಿಕಾರಕ್ಕಿಂತ ಜನರ ಪ್ರೀತಿ ದೊಡ್ಡದು, ಹುದ್ದೆಗಿಂತ ಜನರ ವಿಶ್ವಾಸ ಶ್ರೇಷ್ಠ. ಇದೇ ಮಾತಿನೊಂದಿಗೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ತಮ್ಮ ರಾಜೀನಾಮೆ ನಿರ್ಧಾರವನ್ನು ಹಿಂಪಡೆಯುವುದಾಗಿ ಅಧಿಕೃತವಾಗಿ ಘೋಷಿಸಿದರು. ಇಂಡಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಬೃಹತ್ ಜನಸಂಪರ್ಕ ಸಭೆಯಲ್ಲಿ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ 3 ಬಾರಿ ಶಾಸಕನಾಗಿ ನಿಮ್ಮ ಅಪಾರ ಪ್ರೀತಿ, ಆಶೀರ್ವಾದ ಮತ್ತು ಮತಗಳಿಂದಲೇ ಈ ಸ್ಥಾನಕ್ಕೆ ಬಂದಿದ್ದೇನೆ. ನನಗೆ ಯಾವುದೇ ಹುದ್ದೆ ಮುಖ್ಯವಲ್ಲ. ನನ್ನ ಜನರ ಪ್ರೀತಿ, ಅವರ ನಿರ್ಧಾರವೇ ನನಗೆ ಸರ್ವಸ್ವ. ನಿಮ್ಮ ಅಭಿಪ್ರಾಯಕ್ಕೆ ನಾನು ಸದಾ ಚಿರಋಣಿ. ಆದ್ದರಿಂದ ನಿಮ್ಮ ಒತ್ತಾಯದ ಮೇರೆಗೆ ನನ್ನ ರಾಜೀನಾಮೆ ನಿರ್ಧಾರವನ್ನು ಹಿಂಪಡೆಯುತ್ತಿದ್ದೇನೆ ಎಂದು ಭಾವುಕರಾಗಿ ಹೇಳಿದರು. ಸಭೆಯಲ್ಲಿ ನೆರೆದಿದ್ದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಜನರ ವಿಶ್ವಾಸಕ್ಕೆ ತಕ್ಕಂತೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಇನ್ನಷ್ಟು ಶ್ರಮಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಈರಣ್ಣ ವಾಲಿ, ಇಲಿಯಾಸ್ ಬೋರಾಮಣಿ, ರಾಹುಲ್ ಮಸಳಿ, ಲಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಭೀಮಣ್ಣ ಕವಲ್ಗಿ, ಅಜಿತ್ ಧನಶೆಟ್ಟಿ, ಜಾವೀದ್ ಮೊಮೀನ್, ಶಿವಯೋಗಪ್ಪ ಚಾನಗೊಂಡ್, ಬಿಸಿ ಸೌಕಾರ್, ಪ್ರಶಾಂತ್ ಕಾಳೆ, ಸಣ್ಣಪ್ಪ ತಳವಾರ್, ರುಕ್ಮೋದ್ದೀನ್ ತದ್ದೇವಾಡಿ, ಸತೀಶ್ ಕುಂಬಾರ್, ಜಟ್ಟಪ್ಪ ರವಳಿ, ಅಣ್ಣಪ್ಪ ತಳವಾರ್, ಗಡ್ಡೆಪ್ಪ ನಾಟಿಕಾರ್ ಸೇರಿದಂತೆ ಇಂಡಿ ತಾಲೂಕಿನ ವಿವಿಧ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾವಿರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್. ಕಾಂಗ್ರೆಸ್ ಸಿದ್ಧಾಂತಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ನಾವೆಲ್ಲ. ಅದಕ್ಕಾಗಿ ಗುರುವಿನ ಸಾಹೇಬ್ರು ಅಂತವ್ರು ನಮ್ಗೆಲ್ಲ ಆದರ್ಶದ ಫಸ್ಟ್ ಟಿಕೆಟ್ ಕೊಟ್ಟು ಹೋಗೋರು ಅವರು ನಾವು. ಸೊ ಅದಕ್ಕೆ ಆ ವಿಚಾರಧಾರೆಯಿಂದ ಕಲೂರ್ಮ ಅಂತವ್ರೆಲ್ಲ ಬಹಳ ಪ್ರೀತಿ ಮಾಡಿದವರ. ನನಗೆ ಯಾರ ಬಗ್ಗೆನೂ ದೋಷ ಇಲ್ಲ, ಯಾರ ಬಗ್ಗೆನೂ ಅಸೂಯೆ ಇಲ್ಲ. ಆದ್ರೆ ಹೈಕಮಾಂಡ್ದವ್ರು ನಾವು ಮಾತು ಕೊಟ್ಟಿದ್ರು ಅನ್ನೋ ಸ್ವಲ್ಪ ಇದಾಗಿದೆ. ಹೈಕಮಾಂಡ್ದವ್ರು ಬಂದು ನಮಗೆ ರೀಕನ್ಸಿಡರೇಷನ್ ಮಾಡತ್ತೊಂದು ಬಳಕ ನಾನು ಅದನ್ನು ಒಪ್ಕೋಬೇಕಾದದ್ದು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನ ಧರ್ಮ. ಅದಕ್ಕಾಗಿ ನಾನು ಈ ನಿರ್ಣಯವನ್ನು ಮಾಡಿದ್ದೇನೆ. ನೀವೆಲ್ಲರೂ ಕೂಡಿ ನೀವು ಇನ್ನು ಎಂದೂ ಸಹಿತ ಯಾರ ಮನೆ ಬಾಗಿಲಿಗೆ ಯಾವ ಸ್ಥಾನಕ್ಕಾಗಿ ಹೋಗೋದು ಬೇಡ. ನೀವು ಸ್ವಾಭಿಮಾನದಿಂದ ನಮ್ಮ ಮನೆಯೊಳಗೆ ಇರೋನು, ಅಧಿಕಾರ ಬಂದರೂ ಅಷ್ಟೇ ಇರೋನು, ಬರದೇ ಇದ್ರು ಅಷ್ಟೇ ಇರೋನು, ಅದರ ಗೌರವದಿಂದ, ಪ್ರೀತಿ, ವಿಶ್ವಾಸದಿಂದ ಬದುಕ್ತಕ್ಕಂಥ ವಾತಾವರಣ ಮಾಡಲು ಈ ಮಂತ್ರಿಗಳು ಯಾರಾಗಲ್ಲ, ಇವ್ರಿಗೆ ಹೆಚ್ಚಿಗೆ ಗೌರವ ನನಗದ. ವಿಧಾನಸಭೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಇವ್ರ ಫೋನಿಗೆ ಅಲ್ಲಿ ಇರಂಗಿಲ್ಲ. ಆದ್ರೆ ನಾವೊಂದು ಏನಾರ ಹೇಳಿದೆ ಅಂದ್ರೆ ಅದು ನಿರ್ಣಯಗಳು ಆಗ್ತಿರ್ತಾವ. ಸೊ ಮಿನಿಸ್ಟರ್ ಇಸ್ ನಾಟ್ ಅಲ್ಟಿಮೇಟ್. ಸೆಲ್ಫ್ ರೆಸ್ಪೆಕ್ಟ್ ಇಸ್ ಇಂಪಾರ್ಟೆಂಟ್. ಆ ಆಡಳಿತದ ಅನುಭವ ನನಗಿರೋದ್ರಿಂದ, ಜನ ಆಕರ್ಷಣೆ ವ್ಯಕ್ತಿತ್ವ ನನಗಿರೋದ್ರಿಂದ, ಕರ್ನಾಟಕ ಮಹಾರಾಷ್ಟ್ರದ ಗೌರವ ಇರೋದ್ರಿಂದ ನನಗೇನಾಗೋದಿಲ್ಲ. ನಾನು ಒಬ್ಬ ಜನಸಾಮಾನ್ಯರ ಮಧ್ಯೆ ಬೆಳೆದಿರ್ತಕ್ಕಂಥ ಒಬ್ಬ ಅತ್ಯಂತ ಕ್ರಿಯಾಶೀಲ ಜನನಾಯಕನಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಸೇವಕನಾಗಿ ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಯ ದೂರದೃಷ್ಟಿಯನ್ನ ನಾವು ಮೊನ್ನೆ ಬಂದಾಗ ರೋಸಲ ನೋಡಿ 1000 ಸಮುದ್ರ ಗುಡ್ಡದ ಪ್ರಶಂಸೆಗಳನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳು ಪಾದ ಸ್ಪರ್ಶ ಮಾಡಿದ್ರು. ಇವತ್ತು ಅದಕ್ಕೆ ಬದಲಾವಣೆ ಆಗ್ಯದ. ಸೊ ಅಂತ ಅನೇಕ ಕಾರ್ಯಗಳನ್ನು ಮಾಡಿದ್ದೀನಿ ನಾನು. ಜನರ ಹೃದಯದೊಳಗ ಶಾಶ್ವತ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಲು ಇವತ್ತು ನಿಮ್ಮ ಮಂತ್ರಿ ಅಂತಕ್ಕಂಥ ಶಬ್ದ ಎಂದೂ ಯಾವ ರಾಜಕಾರಣದಲ್ಲಿ ಯಾವ ದಿನಾನೂ ಸಹಿತ ತೆಗಿಬೇಡ್ರಿ. ಯಾಕಂದ್ರೆ ಇಂಡಿ ನಶೀಬಲ್ಲಿ ಕಾಣಿಸ್ತದೆ. ಇಂಡಿ ಒಳಗೆ ಶಾಸಕರಾದವ್ರು ಮಂತ್ರಿ ಆಗ್ಬೇಕು ಅಂತಕ್ಕಂಥ ಹಣೆ ಬರನೆ ಬರ್ದಿಲ್ಲ. ಅದಕ್ಕೆ ಏನ್ ಮಾಡಕ್ ಸಾಧ್ಯ? ಅದನ್ನ ಬಿಟ್ಟು ಇಲ್ಲ. ಇನ್ನು ಎಂದೂ 28 ವಿಷಯದಲ್ಲಿ ಅದೇ ಬಿಡ್ರಿ. ಇನ್ನು ಒಟ್ಟ ಯಾರಿಗೆ ಭಿಕ್ಷೆ ಕೇಳ್ತಕ್ಕಂಥ ಪ್ರಯತ್ನ ಇಲ್ಲ. ಇಂಡಿ ವಿಧಾನಸಭಾ ಕ್ಷೇತ್ರದ ಜನ ಅಧಿಕಾರಕ್ಕಾಗಿ ಭಿಕ್ಷೆ ಬೇಡ್ತಕ್ಕಂಥ ಅವಕಾಶ ನಮಗಿಲ್ಲ. ಕೇಳಬೇಕಾಗಿದ್ದು ನೈತಿಕವಾಗಿ ಕೇಳಿದ್ದೀವಿ. ಅವ್ರ ಅವಕಾಶ ಕೊಟ್ಟಿಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ. ಅದು ಇನ್ನೊಮ್ಮೆ ಅವ್ರಿಗೆ ಭಿಕ್ಷೆ ಬೇಡ್ತಕ್ಕಂಥ ಪ್ರಯತ್ನ ನಮ್ಮಿಂದ ಆಗ್ಬಾರ್ದು. ನಾನು ಎಂದೂ ಸಹಿತ ಯಾರಿಗೆ ಭಿಕ್ಷೆ ಕೇಳಂಗಿಲ್ಲ ಮತ್ತು ಸ್ವಾಭಿಮಾನದಿಂದ ಬರ್ತೇನೆ. ನಾನು ಕೇಳಿದ್ರು ನೀವು ಕೇಳ್ದಂಗೆ, ನೀವು ಕೇಳಿದ್ರು ನಾನು ಕೇಳ್ದಂಗೆ. ನಿಮ್ಮ ಪ್ರತಿನಿಧಿ, ನಿಮ್ಮ ಸೇವಕ ನಾನು. ಅದಕ್ಕಾಗಿ ನಿಮ್ಮ ಘನತೆ, ನಿಮ್ಮ ಗಾಂಭೀರ್ಯ, ನಿಮ್ಮ ಗೌರವವನ್ನು ಕಡಿಮೆ ಮಾಡ್ತಕ್ಕಂಥ ರಾಜಕಾರಣ ನಾನು ಹಿಂದೂ ಮಾಡಿಲ್ಲ, ಮುಂದೂ ಮಾಡಿಲ್ಲ. ಇಲ್ಲೆಲ್ಲ ಹಿಂದಕ್ಕೆ ಎಂತವ್ರು ನಾ ಶಾಸಕನಾಗಿ ಮಾಡಿರಿ ಅಂತ ರಾಜ್ಯದಾಗ ಎತ್ತಿದ್ರು. ಆದ್ರೆ ಇವತ್ತು ಒಬ್ಬ ಒಳ್ಳೆ ಶಾಸಕನಾಗಿ ನೀವು ಮಾಡಿರಿ. ಅದಕ್ಕಾಗಿ ಏನೇನು ಹೇಳಿ ಅದಕ್ಕೆ ಇವ್ರಲ್ಲ ನಿಷ್ಠಾವಂತ ಕಾಂಗ್ರೆಸ್ ಇದ್ರು. ಇಡೀ ಜೀವನನೇ ಕಾಂಗ್ರೆಸ್ ಪಕ್ಷದಾಗ. ಅದಕ್ಕಾಗಿ ಅವ್ರ ಮೊಮ್ಮಗನಿಗೆ PS ಹಾಕಿನಾಯ್ತು. ಎಷ್ಟು ಜಾತಿ ಜನಾಂಗಗಳಾದ ಎಲ್ಲರಿಗೆ ಯಾವನಿಗಾರ ತಾಕತ್ತೇನು ಫ್ರೀಯಾಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಆದ್ರೆ ನಾನು ಎಲ್ಲ ಅಧಿಕಾರಿಗಳಿಗೆ ಇಲ್ಲಿ ಸರ್ವಿಸ್ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಅದಕ್ಕಾಗಿ ನಮ್ಗೆ ಒಂದು ಸಂತೋಷ ಏನದ, ಇದು ಹೃದಯವಂತರ ಮಾಡಿದ್ದು. ಇವತ್ತೇನು ಯಾರ್ಯಾರು ಮಾತಾಡಿದ್ರೆ ನಿಮ್ಮ ಹೃದಯ ಸ್ಪರ್ಶಿ ಮಾತುಗಳು, ಕೆಲವು ಜನ ಮಾತನಾಡದೇ ಕಣ್ಣೀರಿಲ್ಲೇ ನನಗೆ ಪ್ರೀತಿ ತೋರಿಸ್ತೋರಿದ್ರಿ. ಮೊನ್ನೆ ದಮ್ದಾಕರ
ಇನ್ನು ನೀವು ಬಂದು ಬಹಳ ಜನ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಮತ್ತು ಎಲ್ಲ ಸಮುದಾಯದವರು ಒಂದು ಮಾತು ಹೇಳ್ತೀನಿ, ನಾವು ಯಾರು ಅರ್ಜಿ ಹಾಕೊಟ್ಟಿಲ್ಲ. ಅವರೆಲ್ಲ ಹುಟ್ಟಿಗೆ ಮಾನವೀಯತೆಯಿಂದ ಬದುಕಬೇಕಾಗದ ಬಸವಣ್ಣನ ತತ್ವಾದರ್ಶಗಳನ್ನು ಇಟ್ಕೊಂಡು ಬದುಕಬೇಕಾಗ್ತದೆ. ಸೊ ಅವು ಎಲ್ಲವನ್ನು ಇಟ್ಕೊಂಡು ನಾವೆಲ್ಲ ಬಾಳಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ, ವಿಚಾರವಂತರು, ಹೃದಯವಂತರು, ಪ್ರೀತಿಯಿಂದ ಇನ್ನೊಬ್ಬರನ್ನ ಗೌರವಿಸ್ತಕ್ಕಂಥ ಸಂಸ್ಕೃತಿಯವರು ಇಂಡಿ ನಾಡಿನ ಜನ ಅನ್ನೋದನ್ನ ರಾಜ್ಯಕ್ಕೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡೋದು. ಬಹಳ ಇದನ್ನ ಹೇಳುದು ಬೇಡ, ಹೇಳುದು ಏನಾದ್ರೂ ಮಾತುಕತೆ ಮಾಡ್ಕೊಂಡು ಏನಾದ್ರು ತಗೋ, ಅದ್ರ ಅವಶ್ಯಕತೆ ನನಗಿಲ್ಲ. ಮತ್ತೆ ನಾನು ಇನ್ ಯಾವ ಸ್ಥಾನ ಆನಂದ ಬಹಳ ಪ್ರಗತಿಪರ ರೈತರು, ಅದೇನೋ ಪಟ್ಟಿರ್ತದೆ, ಹಂಗಿನ ಪಟ್ಟ ಅಲ್ಲಿ. ಅದಕ್ಕಾಗಿ ಅದ್ರ ಪಟ್ಟ ಆಗೋಣ ಇನ್ನು ಎಂದು ನನ್ನ ಬಾಯಿಲೆ ನೀವು ನನಗೆ ಏನಾರ ಮಾಡ್ರಿ ಅಂತ ಕೇಳ್ತಕ್ಕಂಥ ಆ ವರ್ಗಕ್ಕೆ ನಾನು ಸೇರಲಿಲ್ಲ ಅಂತಕ್ಕಂಥ ಬಹಳ ಪ್ರಾಮಾಣಿಕವಾದಂತ ಮಾತನ್ನು ಹೇಳಿ